ಈಗಿನ ಸುಡು ಬಿಸಿಲಿಗೆ ನಮಗೆ ಮನೆ ಒಳಗೆ ಕೂರೋದಕ್ಕಾಗೋಲ್ಲ ಅಂಥದ್ರಲ್ಲಿ ನಮ್ಮ ಹೂವಿನ ಗಿಡದ ಅವಸ್ಥೆ ಏನಾಗಬೇಡ. ಇದಕ್ಕೆ ಗಿಡಗಳು ತಂಪಾಗಿ ಸೊಂಪಾಗಿ ಒಳ್ಳೆ ರೀತಿಯಾಗಿ ಹೂ ಬಿಡಬೇಕು ಅಂತಾದರೆ ನಾನು ಒಂದು ಒಳ್ಳೆ ಬೆಸ್ಟ್ ಫರ್ಟಿಲೈಸರ್ನ ಹೇಳ್ತಾ ಇದ್ದೀನಿ. ಈ ಫರ್ಟಿಲೈಸರ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೊಸ ಚಿಗುರು ಜೊತೆಗೆ ತುಂಬಾ ಮೊಗ್ಗು ಹಾಗೆ ಹೂಗಳು ಬಿಡುತ್ತೆ. ನೀವೇ ನೋಡ್ತಾ ಇರ್ಬೋದು, ನನ್ನ ಗಿಡದಲ್ಲಿ ತುಂಬಾ ಮೊಗ್ಗು ಹಾಗೆ ಹೂಗಳು ಕೂಡ ಬಿಟ್ಟಿದೆ. ಆದರೆ ನನಗೆ ಕೆಲವು ಟೈಮ್ನಲ್ಲಿ ಮರ್ತೋಗ್ಬಿಡುತ್ತೆ. ಹೂವು ಬಿಟ್ಟಾಗ ಹೂವಿಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೆನಪಿದ್ದಾಗ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಇದು ಹೂವು ಬಿಟ್ಟು ಹೋದ್ರ ಮೇಲೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಬನ್ನಿ ಇವಾಗ ನಮ್ಮ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು, ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇದನ್ನು ತುಂಬ ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಹಾಗಿದ್ರೆ ಫರ್ಟಿಲೈಸರ್ ಏನು ಅನ್ನೋದನ್ನು ನೋಡ್ಕೊಂಬಂದುಬಿಡೋಣ. ಮೊದಲಿಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ನೀರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಸಿಪ್ಪೆ ಮಾತ್ರ ಬೇಕಾದರೂ ತೊಗೊಬೋದು, ಇಲ್ಲ ಈರುಳ್ಳಿ ಸಿಪ್ಪೆನ ಮಾತ್ರ ಬೇಕಾದರೂ ತೊಗೊಳ್ಬೋದು. ಬೆಳ್ಳುಳ್ಳಿ ಸಿಪ್ಪೆಯಿಂದ ಹುಳಗಳು ಬರೋದನ್ನು ತಡೆಯುತ್ತೆ. ಹಾಗೆ ಈರುಳ್ಳಿ ಸಿಪ್ಪೆ ಗಿಡಗಳಿಗೆ ತುಂಬಾ ಒಳ್ಳೆ ಪೋಷಕಾಂಶನ ಕೊಡುತ್ತೆ. ಬೆಳ್ಳುಳ್ಳಿ ಸಿಪ್ಪೆನಲ್ಲೂ ಕೂಡ ತುಂಬಾ ಒಳ್ಳೆಯ ಪೋಷಕಾಂಶಗಳು ಇದೆ. ಇವಾಗ ಈರುಳ್ಳಿ ಸಿಪ್ಪೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಮುಳುಗೋವರೆಗೂ ಇದನ್ನು ನಾನು ನೀರನ್ನು ಹಾಕಿಬಿಟ್ಟು 3 ದಿನ ನೆನೆಸಿ ಇಡ್ತಾಯಿದ್ದೀನಿ. ನೀವು ಬೇಕಾದರೆ 1 ದಿನ ನೆನೆಸಿ ಕೂಡ ಇಡ್ಬೋದು. 3 ದಿನ ನೆನೆಸಿ ಇಡೋದ್ರಿಂದ ಒಳ್ಳೆ ಕಲ್ಲರ್ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಅಂದರೆ ಸ್ಮೆಲ್ ಬರುತ್ತೆ. ಹೊರಗಡೆ ಇಟ್ಕೊಳ್ಳಿ. ಕಲ್ಲರ್ ನೋಡ್ತಾ ಇರ್ಬೋದು ಇವಾಗ ನೀವು. ಇದಕ್ಕೆ 3 ದಿನ ಆಗಿದೆ. ಇಲ್ಲ ಅಂತ 1 ದಿನ ನೆನೆಸಿದ್ರೆ ಕಲ್ಲರ್ ಇಷ್ಟೊಂದು ಚೆನ್ನಾಗಿ ಬಿಡೋದಿಲ್ಲ. ಈ ರೀತಿಯಾಗಿ ಕಲ್ಲರ್ ಬಿಟ್ಟರೆ ತುಂಬಾ ಚೆನ್ನಾಗಾಗತ್ತೆ. ಅಂದರೆ ಎಲ್ಲ ಸತ್ವಗಳು ಕೂಡ ಅದು ನೀರಿನಲ್ಲಿ ಬಿಟ್ಟಿರುತ್ತೆ. ಇವಾಗ ನಾನಿಲ್ಲಿ ನೀರನ್ನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ಬೇಡ, ನಾನು ಹಾಗೆ ಹಾಕ್ತೀನಿ ಅಂತ ಇದ್ದರೆ, ಅಂದರೆ ಟೈಮ್ ಇಲ್ಲದೆ ಇದ್ದರೆ ಹಾಗೆ ಕೂಡ ಹಾಕ್ಬೋದು. ಈ ಸಿಪ್ಪೆನಲ್ಲಿ ಕೂಡ ಹಾಕೋದ್ರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ. ಅಂದರೆ ಗಿಡಗಳು ಹಾಳಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಇಲ್ಲಿ ನಮ್ಮ ಕಡೆ ಕೆಲವರು ಹೇಳಿದ್ದು ನಾನು ಕೇಳಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದನ್ನು ಗಿಡಗಳಿಗೆ ಹಾಕೋದ್ರಿಂದ. ಸಿಪ್ಪೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದೊಂದು ಗಿಡಕ್ಕೆ ಅಂದರೆ ಗಿಡದ್ದು ಪಾಟ್ ನೋಡಿಬಿಟ್ಟು ಹಾಕಬೇಕು. ಪಾಟ್ ತುಂಬ ಹೈಟ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿಬಿಡಿ, ಹಾಗೆ ಪಾಟ್ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕಿ. ಈ ಫರ್ಟಿಲೈಸರ್ನ ನೀವು ಹೂವಿನ ಗಿಡಕ್ಕೆ ಮಾತ್ರ ಹಾಕಬೇಕು ಅಂತ ಎಲ್ಲ ಏನೂ ಇಲ್ಲ. ತರಕಾರಿ ಗಿಡಕ್ಕೆ ಕೂಡ ಹಾಕ್ಬೋದು. ನಾನು ಈ ಟೊಮೆಟೊ ಗಿಡನೆಲ್ಲ ನಾನೇ ಬೆಳೆದಿರುವಂತಹ ಟೊಮೆಟೊ ಗಿಡಗಳು ಅಲ್ಲ. ಇದು ಗೊಬ್ಬರದಲ್ಲಿ ಬೀಜ ಹುಟ್ಬಿಟ್ಟು ಆಗಿರುವಂತಹ ಟೊಮೆಟೊ. ನಮಗೆ ಈ ರೀತಿ ಗೊಬ್ಬರದಲ್ಲಿ ಬಂದಿರುವಂಥ ಗಿಡದಿಂದ ನಾನು ಸುಮಾರು ಟೊಮೆಟೊನ ತೆಗೆದಿದ್ದೀವಿ. 1 ಕೆಜಿಯಿಂದ 1.5 ಕೆಜಿ ತನಕ ನಮಗೆ ಟೊಮೆಟೊ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಕೊಂಡಿದೆ ಅಲ್ವಾ. ಇದೇ ರೀತಿ ನಿಮ್ಮ ಮನೆಯಲ್ಲೂ ಹೂ ಬಿಡುತ್ತೆ. ಹಾಗೆ ಬೇಸಿಗೆಗಾಲದಲ್ಲಿ ನಾವು ಗಿಡಗಳಿಗೆ ತಂಪಲು ಮಾಡಬೇಕು. ಅಂದರೆ ತುಂಬ ಗಟ್ಟಿ ಬಿಸಿಲಿರುತ್ತಲ್ವ, ಅಂದರೆ ಖಡಕ್ ಬಿಸಿಲಿರುತ್ತಲ್ವ, ಅದಕ್ಕೋಸ್ಕರ ನಾವು ಶೇಡ್ ನೆಟ್ಟಿಂದ ಸ್ವಲ್ಪ ಗಿಡಗಳನ್ನು ಬಿಸಿಲಿಂದ ಮರೆ ಮಾಡಬೇಕು. ಇಲ್ಲ ಅಂತ ಆದರೆ ನಾವು ಮಲ್ಚಿಂಗ್ ಮಾಡೋದನ್ನು ಮರಿಬಾರ್ದು. ಗಿಡಗಳಿಗೆ ಯಾವುದರಿಂದನಾದರೂ ಅಂದರೆ ಗಿಡದ ಬುಡನ ಸ್ವಲ್ಪ ಮುಚ್ಚಬೇಕು. ನಾನು ತೆಂಗಿನ ಸಿಪ್ಪೆ ಇಲ್ಲ ಅಂತಾದರೆ ಅಡಿಕೆ ಸಿಪ್ಪೆಯಿಂದ ನಾನು ಗಿಡದ ಬುಡನ ಮಡಿಸ್ತೀನಿ, ಅಂದರೆ ಮುಚ್ತೀನಿ. ನಾನು ಪ್ರತಿಯೊಂದು ಇತ್ತೀಚೆಗೆ ಹಾಕಿರುವಂಥ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಬೇಸಿಗೆ ಕಾಲದಲ್ಲಿ ಈ ರೀತಿಯಾಗಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ನೋಡಿ ಇಲ್ಲಿ ಎಷ್ಟೊಂದು ಗುಲಾಬಿ ಹೂಗಳು ಬಿಟ್ಟಿದೆ. ಇದನ್ನು ನಾನು ಯಾವಾಗ ಕಟ್ ಮಾಡಿರುವಂತಹದ್ದು ಅಂತ ಕೂಡ ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಯಾವ ತಿಂಗಳಲ್ಲಿ ಕಟ್ ಮಾಡಿದರೆ ತುಂಬ ಒಳ್ಳೆಯದು ಚಿಗುರು ಬರೋಕ್ಕೆ ಅಂತ ಕೂಡ ಹೇಳಿದ್ದೀನಿ. ತುಂಬಾ ಹೂ ಕೂಡ ಬಿಡುತ್ತೆ. ನಾವು ಗಿಡದ ಆರೈಕೆನ ಯಾವಾಗಲೂ ಹೇಗೆ ಮಾಡಬೇಕು ಅಂತಂದರೆ, ಇದು ಯಾವಾಗಲೂ ನಾವು ಗಿಡನ ಟೈಮಿಗೆ ಕಟ್ ಮಾಡ್ತಾ ಇರಬೇಕು. ಆವಾಗಲೇ ನಮಗೆ ಹೂವು ಚೆನ್ನಾಗಿ ಕೊಡುತ್ತೆ. ಇದೆಲ್ಲ ನೋಡಿ ಕೆಲವೆಲ್ಲ ಅರಳಿ ಹೋಗಿಬಿಟ್ಟಿದೆ. ಅಂದರೆ ನಂಗೆ ಟೈಮ್ ಇದ್ದಾಗ ನಾನು ವಿಡಿಯೋ ಮಾಡಿರೋವಂಥದ್ದು. ಅಂದರೆ ನನಗೆ ಮಗು ಸಣ್ಣ ಇರೋದ್ರಿಂದ ಟೈಮ್ ಸಿಕ್ಕಿದಾಗ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ವಿಡಿಯೋ ಕೂಡ ಬರೋದು ಲೇಟ್ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಮತ್ತು ಆದಷ್ಟು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ.
ಪ್ಲೀಸ್ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೀವು ಇದೇ ರೀತಿ ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚಿನ ವೀಡಿಯೋನ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್. ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋದಕ್ಕೆ ಪ್ರಯತ್ನನ ಪಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.